RSS ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ರೋಹಿ. ಈ ಧರ್ಮ ರಕ್ಷಣೆ, ಗೋರಕ್ಷಣೆ, ಇವೆಲ್ಲ ಘೋಷಣೆಗಳೆಲ್ಲ ತಳವಾರಿಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ. ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ, ಯಾವ RSS ಅವ್ರ ಮಕ್ಕಳು ಮಾಡಲ್ಲ, ಯಾವ BJP ನಾಯಕರ ಮಕ್ಕಳು ಮಾಡಲ್ಲ. ಇವತ್ತು ನಮ್ಮ ದೇಶ ನಡೀತಾ ಇರೋದು ಬೈಬಲಿಂದ ಅಲ್ಲ, ಕುರಾನಿಂದ ಅಲ್ಲ, ಅಥವಾ ಭಗವದ್ಗೀತೆಯಿಂದ ಇಲ್ಲ. ನಮ್ಮ ದೇಶ ನಡೀತಾ ಇರೋದು ನಮ್ಮ ಸಂವಿಧಾನದಿಂದ. ನನಗೆ ಮತ್ತೆ ಯಾವುದಾದ್ರೂ ಒಂದು ವಿಚಾರಕ್ಕೆ ನಮಗೆ ಆಗ್ತಾ ಇಲ್ಲ, ನಾವು ಅದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ರೆ ನೀನು ದೇಶದ್ರೋಹಿ ಅಂತ ಇದೆ. ನಿಮ್ಮ ಗ್ರಂಥದ ಬಗ್ಗೆ ಏನಾದರೂ ಲೋಪ ಇದ್ರೆ ನೀನು ದೇಶದ್ರೋಹಿ ಅಂತ ಇದೆ. RSS ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ನೀವು ದೇಶದ್ರೋಹಿ ಅಂತ. ಹೀಗೆ ನೀವು ಹೇಳಿದ್ರಲ್ಲ, ನೀವು ಯಾವುದು ಮಸಾಕರ್ ಬಗ್ಗೆ, ಮಾನ್ಗಢ ಮಸಾಕರು, ಮತ್ತು ನೀವು ಅದಕ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದಿರಲಿಲ್ಲ, ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಇರಲಿಲ್ಲ, ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗ್ದಾಗಿರಲಿಲ್ಲ, ರೌಂಡ್ ಟೇಬಲ್ಗಳು ಮಾಡ್ದಾಗಿರಲಿಲ್ಲ, ಇಂಡಿಯಾ ಪಾಕಿಸ್ತಾನ ವಿಭಜನೆ ಆದಾಗಿರಲಿಲ್ಲ, ಇಂಡಿಯಾ ಪಾಕಿಸ್ತಾನ ಜೊತೆ ಯುದ್ಧ ಆದಾಗಿರಲಿಲ್ಲ, ಇಂಡಿಯಾ ಚೈನಾ ಯುದ್ಧ ಆದಾಗಿರಲಿಲ್ಲ, ಸಂವಿಧಾನ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇರಲಿಲ್ಲ. ಆದರೂ ಕೂಡ ಅವ್ರ ದೇಶಭಕ್ತರು, ನಾವೆಲ್ಲ ದೇಶದ್ರೋಹಿಗಳು. ಅವ್ರಿಗೆ ಯಾಕೆ ನಮಗೆ ಆಗಲ್ಲ ಅಂದರೆ ಆ ಆಲೋಚನೆಗಳಲ್ಲಿ ನಮಗೆ ಜಾಗನೇ ಇಲ್ಲ. ಆ ಆಲೋಚನೆಗಳಲ್ಲಿ ನೀವು ಲೆಕ್ಕಕ್ಕೆ ಇಲ್ಲ. ಯು ಆರ್ ನಾಟ್ ದೇರ್. ನಮ್ಮ ತತ್ವ ಸಿದ್ಧಾಂತದಲ್ಲಿ ಸಂತ್ ಸೇವಾಲಾಲ್ ಅವರು ಇದ್ದಾರೆ, ಬಸವಣ್ಣನವರು ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ. ಯಾರಾದರೂ ಒಂದು RSS ಅವರ ಹೆಸರಲ್ಲಿ ಬಾಯಿನಲ್ಲಿ ಸಂತ್ ಸೇವಾಲಾಲ್ ಅವರ ಹೆಸರು ಕೇಳಿದ್ದೀರೇನು ಸರ್? ಬಸವಣ್ಣ ಅವರ ಹೆಸರು ಕೇಳಿದ್ದೀರಾ? ಬುದ್ಧನ ಹೆಸರು ಕೇಳಿದ್ದೀರಾ? ಅವರಿಗೂ ದಶಾವತಾರ ಅಂತ ನೀವು ಹೇಳ್ದಂಗೆ ಮಾಡಿಬಿಟ್ಟು ಅದ್ರಿಗೂ ಹೈಜಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ನಾವೇನಾದರೂ ಹೇಳಿದ್ರೆ ಇಲ್ಲ ನೀವು ದೇಶದ್ರೋಹಿ ಅಂತ ಹೇಳ್ಬಿಡ್ತಾರೆ. ಇದನ್ನೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ನವೆಂಬರ್ 25, 1945 ಕೊನೆಯ ಭಾಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ದಯವಿಟ್ಟು ಓದಬೇಕು ತಾವೆಲ್ಲರೂ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ, ಹೂ ಈಸ್ ಅನ್ ಆಂಟಿ ನ್ಯಾಷನಲ್ ಅಂತ. ಬಾಬಾ ಸಾಹೇಬ್ರು ಅಂತಾರೆ, ಹಿಂದೆ ನಮಗೆ ಸಂವಿಧಾನ ಇರಲಿಲ್ಲ, ಈಗ ಸಂವಿಧಾನ ಇದೆ. ನಾವು ಒಂದು ರಾಷ್ಟ್ರವಾಗಿ ನಾವೆಲ್ಲರೂ ಒಗ್ಗೂಡಿದ್ದೇವೆ. ನಮ್ಮಲ್ಲಿ ವಿಭಿನ್ನತೆ ಇದೆ, ವಿಶಿಷ್ಟತೆಗಳಿದೆ, ನಮ್ಮ ಆಚರಣೆಗಳ ಬೇರೆ ಇದೆ, ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಯಾವುದಾದ್ರೂ ತತ್ವ ಸಿದ್ಧಾಂತ ಅಥವಾ ವ್ಯಕ್ತಿ ನಮ್ಮಲ್ಲೇ ಜಗಳ ಹಚ್ತಾರೆ, ಜಾತಿ ಹೆಸರು ಮೇಲೆ, ಧರ್ಮದ ಹೆಸರು ಮೇಲೆ ಅಸೂಯೆ ಉಂಟು ಮಾಡ್ತಾರೆ, ಆ ವ್ಯಕ್ತಿ ಮತ್ತು ಆ ತತ್ವ, ಆ ಸಿದ್ಧಾಂತ ಆಂಟಿ ನ್ಯಾಷನಲ್ ಅಂತ ಹೇಳ್ತಾರೆ ಅವರು. ಯಾರು ನಮ್ಮಲ್ಲೇ ಜಗಳ ಹಚ್ತಾರಲ್ಲ, ಇನ್ ದ ನೇಮ್ ಆಫ್ ರಿಲಿಜನ್, ಇನ್ ದ ನೇಮ್ ಆಫ್ ಕಾಸ್ಟ್, ಇನ್ ದ ನೇಮ್ ಆಫ್ ಜೆಲಸಿ, ಅಂಥವ್ರಿಗೆ ದೂರ ಇಡಬೇಕು ನಾವು. ಧರ್ಮ ಆಧಾರದ ಮೇಲೆ ನಾವು ರಾಷ್ಟ್ರವನ್ನು ಕಟ್ಟಿದ್ರೆ, ಇಫ್ ಯು ಪ್ಲೇಸ್ ಕ್ರೀಡ್ ಅಬವ್ ಕಂಟ್ರಿ, ಅವರ್ ಕಂಟ್ರಿ ವಿಲ್ ಲೂಸ್ ಇಟ್ಸ್ ಫ್ರೀಡಮ್ ಫಾರ್ ಅ ಸೆಕೆಂಡ್ ಟೈಮ್ ಬಿಕಾಸ್ ಆಫ್ ದೀಸ್ ಆಂಟಿ ನ್ಯಾಷನಲ್ಸ್ ಅಂತ ಹೇಳ್ತಾರೆ. ಇವತ್ತು ಜಾತಿ ರಾಜಕಾರಣ ಯಾರು ಮಾಡ್ತಾ ಇರೋದು? ಧರ್ಮದ ರಾಜಕಾರಣ ಯಾರು ಮಾಡ್ತಾ ಇರೋದು? ನಮ್ಮ ಸಮಾಜದಲ್ಲಿ ಒಡಗ್ತಾ ಇರೋದು ಯಾರು? ನಾವು ಮೇಲೆ ನೀವು ಕೆಳಗೆ ಅಂತ ಹೇಳ್ತಾ ಇರೋರು ಯಾರು? ಆ ಆಲೋಚನೆ ಸರಿ ಇಲ್ಲ ಅಂದರೆ ನೀವು ದೇಶದ್ರೋಹಿ ಅಂತ ಹೇಳ್ತಾ ಇರೋದು ಯಾರು? ಅದನ್ನು ನೀವು ಯೋಚನೆ ಮಾಡಬೇಕು. ಈಗ ನೀವು ಹೇಳ್ದಾಗೆ ನಮ್ದಂತೂ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ನೀವು ಹಿಂದೆ ಕೂತಿದ್ದೀರಲ್ಲ, ನೀವು ಯುವಕರು, ನಿಮ್ಮ ಫ್ಯೂಚರ್ ಯೋಚನೆ ಮಾಡಿ. ಇವೆಲ್ಲ ಈ ಧರ್ಮ ರಕ್ಷಣೆ, ಗೋರಕ್ಷಣೆ, ಇವೆಲ್ಲ ಘೋಷಣೆಗಳೆಲ್ಲ ತಳವಾರಿಟ್ಕೊಂಡು ಓಡಾಡೋದೆಲ್ಲ ಬರೇ ಬಡವ್ರ ಮಕ್ಕಳಿಗೆ. ಯಾವ ಶ್ರೀಮಂತರ ಮಕ್ಕಳು ಮಾಡಲ್ಲ, ಯಾವ RSS ಅವ್ರ ಮಕ್ಕಳು ಮಾಡಲ್ಲ, ಯಾವ BJP ನಾಯಕರ ಮಕ್ಕಳು ಮಾಡಲ್ಲ. ನಾನು ಇದು ಯಾವಾಗಲೂ ಹೇಳ್ತೀನಿ, 10 ಸರಿ ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇದನ್ನ. ಇದು ಯಾಕಂದ್ರೆ ನಮ್ಮ ಯುವಕರಲ್ಲಿ ಇದು ಜಾಗೃತಿ ಬರೋದಿಲ್ಲ ಅಂದರೆ ಕಷ್ಟ ಆಗುತ್ತೆ. ನೀವೇ ನೋಡಿ ಅಪ್ಪ, ಈಗ ಹೋಲಿಕೆ ಮಾಡೋಣ, ಸುಮ್ಮನೆ ನಾನೇ ಉಡಾಫೆಯಾಗಿ ಮಾತಾಡೋದು ಬೇಡ ಯಾರು ಇಲ್ಲಿ. ನಮ್ಮ ರಾಜ್ಯ BJP ನಾಯಕರ ಮಕ್ಕಳು ಏನು ಮಾಡ್ತಾರೆ? ಯಾರಿಗಾದ್ರೂ ಒಬ್ಬರನ್ನ ಕೇಸರಿ ಶಾಲ್ ಹಾಕ್ಕೊಂಡು RSS ಶಾಖೆನಲ್ಲಿ ನೋಡಿದ್ದೀರಾ ಸರ್? ಮೇಡಮ್ ನೀವು ನೋಡಿದ್ದೀರಾ? ಗೌಮೂತ್ರ ಸೇವನೆ ಮಾಡೋದು ನೋಡಿದ್ದೀರಾ? ಸಗಣಿ ತಿನ್ನೋದು ನೋಡಿದ್ದೀರಾ?